ನಮ್ಮ ಮಧುಗೊಂಡೇಶ್ವರ ಮಹಾರಾಜರು ಹೇಳಿರುವಂಥ ಒಂದು ಕತೆ. ಒಬ್ಬರು ಭಕ್ತರು ಮನೆಗೆ ಮಹಾರಾಜರು ಹೋಗಿರಂತೆ. ಮಹಾರಾಜರು ಹೋಗ್ಯಾರ. ಮಹಾರಾಜರಿಗೆ ಪಾದ ಪೂಜೆ ಅನ್ನುವಂಥದ್ದನ್ನು ಮಾಡಿದ್ರು. ಪಾದ ಪೂಜೆ ಮಾಡಿ ಪ್ರಸಾದ ಕೊಂಡಿಸಿದ್ರು. ಮಹಾರಾಜರಂದರು ಸಾಷ್ಟಾಂಗ ಹಾಕು ಅಂದರು. ಸಾಷ್ಟಾಂಗ ಅಂದ್ರೆ ಏನು ಅನ್ನುವಂಥದ್ದು ಗೊತ್ತಿಲ್ಲ ಜನರಿಗೆ. ಸಂಸ್ಕಾರ ಅನ್ನುವಂಥದ್ದು ಎದರಿಂದ ಮೂಡ್ತದಂತೀರಿ? ಗುರುಗಳ ಸನ್ನಿಧಿಗೆ ಹೋದರ, ಮಠ ಮಂದಿರಗಳಿಗೆ ಹೋದರ, ಮಹಾತ್ಮರ ದರ್ಶನ ಅನ್ನುವಂಥದ್ದನ್ನ ಮಾಡಿದ್ರ, ಪುರಾಣ ಪ್ರವಚನಗಳನ್ನು ಕೇಳೋದ್ರಿಂದ ಸಂಸ್ಕಾರ ಅನ್ನುವಂಥದ್ದು ಮೂಡ್ತದ. ಆ ಮನುಷ್ಯ ಎಲ್ಲಿ ಹೋದವಲ್ಲ ಬಂದವಲ್ಲ. ಸಂಸ್ಕಾರ ಅಂದ್ರ ಸಾಷ್ಟಾಂಗ ಅಂದ್ರೆ ಏನು ಅನ್ನುವಂಥದ್ದು ಗೊತ್ತಿಲ್ಲದ ಮನುಷ್ಯ ಮನ್ಯಾಗ ಮಗ ಇದ್ದ, ಮಗನ ಕರೆದು ಅಂಗಡಿಗೆ ಹೋಗಿ ಸಾಷ್ಟಾಂಗ ತಗೊಂಬ ಅಂತ ಹೇಳಿದ್ರು. ಅವ ಹೊಡ್ಕೋತ ಹುಡುಗ ಶೆಟ್ಟರ ಅಂಗಡಿಗೆ ಹೋದ. ಶೆಟ್ಟರ ಅಂಗಡಿಗೆ ಹೋಗಿ 5 ರೂಪಾಯಿ ಕೊಟ್ಟು ಸಾಷ್ಟಾಂಗ ಕೊಡ್ರಿ ಅಂತ. ಶೆಟ್ರು ಶಾಣ್ಯಾರಿದ್ರು. 5 ರೂಪಾಯಿ ತಗೊಂಡು ಸರೀಸಿ ಒಂದು ಕಪಾಳಿ ಕೊಟ್ಟರು. ಹುಡುಗಂದ ಇದೇ ಇರಬೇಕು ಸಾಷ್ಟಾಂಗ ಅಂತ ತಿಳ್ಕೊಂಡು ಹೊಡ್ಕೋತ ಮನೆಗೆ ಬಂದ. ಮನೆಯೊಳಗೆ ತಂದಿ ದಾರಿ ಕಾಯ್ಕೋತ ನಿಂತಿದ್ದ. ತಂದೇನು ಸಾಷ್ಟಾಂಗ? ಹುಡುಗ ಸಾಣದಿತ್ತು. ಅಪ್ಪ ದೊಡ್ಡವಿದ್ದ. ಯಪ್ಪ ನಾ ಇಲ್ಲಿ ಕಟ್ಟಿ ಮೇಲೆ ನಿಂದಿರ್ತೀನಿ, ತೆಳಗೆ ನಿಂದ್ರು ಅಂದ. ಅಪ್ಪ ತೆಳಗೆ ನಿಂತ, ಕಟ್ಟಿ ಮೇಲೆ ನಿಂತು ಸರೀಸಿ ಹುಡುಗ ತಂದಿ ಕಪಾಳಿ ಕೊಟ್ಟ. ಅವ ಅಂದ ತಂದಿ ಇದೇ ಸಾಷ್ಟಾಂಗ ಇರಬೇಕು ಅಂತ ತಿಳ್ಕೊಂಡು ಒಳಗೇನು ಮಹಾರಾಜರು ಕೂತಿರು. ಮಹಾರಾಜರಿಗೆ ಹೋಗಿ ಸರೀಸಿ ಕಪಾಳಿ ಕೊಟ್ಟ. ವಯಸ್ಸಾಗಿತ್ತು, ಹಲ್ಲಿನ ಸಟ್ಟಿತ್ತು. ಹಲ್ಲಿನ ಸಟ್ಟು ಉಚ್ಚಿ ಮಹಾರಾಜರ ತೆಳಗೆ ಬಿತ್ತು. ಯಾಕೆ? ಸಂಸ್ಕಾರ ಅನ್ನುವಂಥದ್ದು ಇಲ್ಲದೇ ಇರೋದ್ರಿಂದ. ಸಂಸ್ಕಾರ ಅನ್ನುವಂಥದ್ದು ಏನು ಬೇಕು ಅಂತ ಕೇಳಿದರ ಮಹಾತ್ಮರ ಸಂಘ ಅನ್ನುವಂಥದ್ದು. ಆ ಮಹಾತ್ಮರ ಸಂಘ ಅನ್ನುವಂಥದ್ದು ನಮಗೇನು ಕೊಡ್ತದ? ಸಂಸ್ಕಾರ ಹಿಂಗೆ ಇರಬೇಕು. ತಂದೆ ಜೊತೆ ಹೆಂಗಿರಬೇಕು, ತಾಯಿ ಜೊತೆ ಹೆಂಗಿರಬೇಕು, ಹೆಂಡತಿ ಜೊತೆ ಹೆಂಗಿರಬೇಕು, ಮಕ್ಕಳಿಗೆ ಯಾವ ರೀತಿ ಸಂಸ್ಕಾರ ಕೊಡಬೇಕು ಅನ್ನುವಂಥದ್ದು ತಿಳಿಸಿಕೊಡ್ಲಿಕ್ಕೆ ನಮ್ಮ ಭಾರತದೊಳಗ ಮಠ ಮಂದಿರಗಳು ಅನ್ನುವಂಥವು ಆಗಿದ್ದು ಎದರಿಂದ್ರಿ? ಸಂಸ್ಕಾರ ಕೊಡ್ಲಿಕ್ಕೆ. ಅಂಥದ್ದು ಸದಾ ಆಚಾರವಂತರಾಗಿ ಬದುಕ್ರಿ ಅಂತ ತಿಳ್ಕೊಂಡು ಮಂದಾರಗಿರಿಯೊಳಗೆ ಎಲ್ಲ ಭಕ್ತರಿಗೆ ಹೇಳ್ಕೋತು ಅಲ್ಲಿ ಎಷ್ಟೋ ವರ್ಷ ತಪಸ್ಸರಿ ಅನ್ನುವಂಥದ್ದನ್ನು ಮಾಡಿ ಜೀವನದೊಳಗೆ ಮಾನವನಾಗಿ ಹುಟ್ಟೇವು ಅನ್ನೋ ಕಾಲಕ್ಕೆ ಎಲ್ಲರೂ ತಪಸ್ಸರಿ ಮಾಡಬೇಕು. ಎಷ್ಟು ಮಾಡಬೇಕು ಅಂತ ಕೇಳಿದರ ಕನಿಷ್ಠನಿಗೆ 1 ವರ್ಷ, ಮಧ್ಯಮನು 6 ತಿಂಗಳ, ಶ್ರೇಷ್ಠನು 3 ತಿಂಗಳರೇ ಜೀವನದೊಳಗೆ ತಪಸ್ಸರಿ ಅನ್ನುವಂಥದ್ದು ಮಾಡಬೇಕು. ನೀವು 5 ದಿವಸ ಇಲ್ಲಿ ಬರ್ಲಿಕ್ಕತ್ತೀರಿ. 5 ದಿವಸನೊಳಗ ಎಷ್ಟಾಯ್ತ್ರಿ? 5 ತಾಸು ಇಲ್ಲಿ ಕುಂಡಿರ್ತೀರಿ. ವರ್ಷದಾಗ 365 ದಿವಸ ಅದಾವು. ನಾವು ಕೇಳುವುದು 1 ದಿವಸನೊಳಗೆ 24 ತಾಸರೇ ಕೇಳಬೇಕು. ಜೀವನದೊಳಗೆ 24 ತಾಸರೇ ಮಹಾತ್ಮರ ಮಾತುಗಳನ್ನು ಕೇಳಬೇಕು 1 ವರ್ಷನಾಗ. ನಮ್ಮೂರಾಗ ನಡೀದುಲ್ಲಲ್ರಿ, ಎಲ್ಲಿ ನಡೀತಾವು ಅಲ್ಲಿಗೆ ಹೋಗುವುದು, ಕುಂತ್ಕೊಂಡು ಕೇಳೋದ್ರಿಂದ ಬದಲಾವಣೆ ಅನ್ನುವಂಥದ್ದಾಗ್ತದೆ. ನೀವು ನೋಡಿರಿ ಕೃಷ್ಣಾ ನದಿಯೊಳಗೆ ಕಲ್ಲ ನೀರಿನ ಸಂಗ ಮಾಡಿ ಉಳ್ಳಿ 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 ನುಣುಪಾಗಿದ್ದರಿಂದ ಆ ಕಲ್ಲು ತಂದು ಜಗಲಿ ಮೇಲೆ ಪೂಜೆ ಮಾಡ್ತೀರಿ. ಅದೇನು ಉಳಿ ಪೆಟ್ಟು ತಿಂದಿಲ್ಲ, ಏನೂ ಆಗಿಲ್ಲ. ಕರೆ ನೀರಿನ ಸಂಗ ಮಾಡಿದ್ರಿಂದ ಆ ಕಲ್ಲು ಕೆರಕ ಬರಕ ಹೋಗಿ ಹೆಂಗ ನುಣುಪಾಗ್ಯದನೋ ಹಂಗ ಮಹಾತ್ಮರ ಸಂಘ ಅನ್ನುವಂಥದ್ದನ್ನು ಮಾಡೋದರಿಂದ ನಮ್ಮಲ್ಲಿರುವಂಥ ದೋಷಗಳು ದುರ್ಗುಣಗಳು ದೂರ ಆಗ್ತಾವು. ಮಂದಾರಗಿರಿ ಪರ್ವತದೊಳಗೆ ಎಷ್ಟೋ ಜನರಿಗೆ ಬೋಧನೆ ಅನ್ನುವಂಥದ್ದನ್ನ ಮಾಡಿ ಅವರಿಗೆಲ್ಲರಿಗೆ ಸಂಸ್ಕಾರ ಅನ್ನುವಂಥದ್ದನ್ನು ಒಳ್ಳೆಯವರಾಗಿ ಬದುಕ್ರಿ. ಬದುಕ ಅನ್ನುವಂಥದ್ದು ಸ್ವಚ್ಛ ಇತ್ತು ಅಂದ್ರ ಬಟ್ಟಿ ಬಿಳಿ ಬಟ್ಟೆ ಅದ, ಬಿಳಿ ಬಟ್ಟೆ ನೀಳ ಹಿಡ್ಕೋಬೇಕಾಗಿತ್ತು ಅಂದ್ರ ಬಟ್ಟಿ ಹೊಲಸಿತ್ತು ಅಂದ್ರೆ ನೀಳ ಹಿಡ್ಕೊಳ್ಳೋದಿಲ್ಲ. ಅದು ಬಟ್ಟಿಯೊಳಗಿನ ಕೊಳಿ ಹೋಯ್ತು ಅಂದ್ರೆ ನೀಳ ಹೆಂಗೆ ಹಿಡ್ಕೋತದೋ ಹಂಗ ಭಗವಂತನ ಕೃಪೆ ಅನ್ನುವಂಥದ್ದು ನಮಗಾಗಬೇಕಾಗಿತ್ತು ಅಂದ್ರೆ ನಮ್ಮ ಮನಸ್ಸು ಸ್ವಚ್ಛ ಇರಬೇಕು, ನಮ್ಮ ಕೈ ಸ್ವಚ್ಛ ಇರಬೇಕು.
ಭಗವಂತನ ಕೃಪೆ ಆಗಬೇಕಾಗ್ಯದ. ನಾವು ಮಾನವ ಜನ್ಮ ತೊಟ್ಟುಕೊಂಡು ಬಂದದ್ದೇ ಅದಕ್ಕೆ. ಭಗವಂತ ನಿನ್ನ ಧ್ಯಾನ, ನಿನ್ನ ಪೂಜೆ, ನಿನ್ನ ನಾಮಸ್ಮರಣೆ ಅನ್ನುವಂಥದ್ದನ್ನು ಮಾಡಿ ಈ ಭವ ಅನ್ನುವಂಥದ್ದನ್ನು ಗೆದ್ದು ಬರ್ತೀನಿ ಅಂತ ಭಗವಂತನಿಗೆ ಮಾತು ಕೊಟ್ಟು ಬಂದೆವು. ಇಲ್ಲಿ ಬಂದು ಸೋಲಿಕ್ಕತ್ತೇವು. ಎದಕ್ಕೆ ಸೋಲಿಕ್ಕತ್ತೇವು? ವಸ್ತುಗಳನ್ನು ನೋಡ್ಕೋತು ಅದನ್ನು ಸಂಗ್ರಹ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಸೋಲಿಕ್ಕತ್ತೇವು. ಈ ಸೋಲುವಂಥ ಮನಸ್ಸನ್ನು ನಿಂದಿರಿಸಬೇಕಾಗಿತ್ತು ಅಂದ್ರೆ, ಹರಿದಾಡುವಂಥ ಮನಸ್ಸನ್ನು ನಿಲ್ಲಿಸಬೇಕಾಗಿತ್ತು ಅಂದ್ರೆ ಗುರುಗಳ ಕಡೆಯಿಂದ ಉಪದೇಶ ಅನ್ನುವಂಥದ್ದನ್ನು ಮಾಡಿಕೊಳ್ಳೋದು. ತಿರುಗಾಡಿ ಬರಬೇಕು ಅಂತ ತಿಳ್ಕೊಂಡು ಅಮ್ಮೋಗ ಸಿದ್ದೇಶ್ವರರು ಯಮುನಾ ನದಿ ತೀರ ಅನ್ನುವಂಥದ್ದು, ಯಮುನಾ ನದಿ ತೀರದಲ್ಲಿ ಹಸ್ತಿನಾವತಿ ಪಟ್ಟಣ ಅನ್ನುವಂಥದ್ದು, ಹಸ್ತಿನಾವತಿ ಪಟ್ಟಣದಲ್ಲಿ ಪಾಂಡವರು ಯಜ್ಞ ಅನ್ನುವಂಥದ್ದನ್ನು ಮಾಡಲಿಕ್ಕೆ ಯಮುನಾ ನದಿ ತೀರದ ಮೇಲೆ ಹೋಗಿ ಕುಂತಾರ. ಧ್ಯಾನಸ್ಥರಾಗಿ ತಪ ಅನ್ನುವಂಥದ್ದನ್ನು ಮಾಡ್ತಾ ಕೊಡ್ತಾರ. ಅವತಾರಿ ಪುರುಷ ಕೃಷ್ಣ ಪರಮಾತ್ಮ ಅಂತಾನ 7 ಜನ್ಮದಲ್ಲಿ ತಪಸ್ಸರಿ ಅನ್ನುವಂಥದ್ದನ್ನು ಮಾಡಿರುವಂಥ ಅಮ್ಮೋಘ ಸಿದ್ದೇಶ್ವರ ಯಮುನಾ ನದಿ ತೀರದ ಮೇಲೆ ಬಂದು ಕುಂತಾರ. ಯೋಗಿಗಳನ್ನ ತತ್ವಜ್ಞಾನಿಗೆ ತುತ್ತನ್ನವನ್ನಿಕ್ಕಿದಡೆ ಕೈಲಾಸ ಒತ್ತಿ ಬಿದ್ದಂತೆ ಸರ್ವಜ್ಞ. ಮಹಾತ್ಮರನ್ನ ಕರ್ಕೊಂಡು ಬರ್ರಿ, ಮಹಾತ್ಮರಿಗೆ ಉಣಿಸ್ರಿ ಅಂತ ತಿಳ್ಕೊಂಡು ಯಜ್ಞ ಪೂರ್ಣ ಆಗಬೇಕಾಗಿತ್ತು ಅಂದ್ರೆ ಅಮೋಘ ಸಿದ್ಧನ ಕರ್ಕೊಂಡು ಬರುನು ಅಂತ ತಿಳ್ಕೊಂಡು ಕೃಷ್ಣ ಪರಮಾತ್ಮ ಹೇಳಿದ ಕ್ಷಣಕ್ಕೆ ಪಾಂಡವರಲ್ಲಿ ಮಹಾತ್ಮನ ಮೇಲೆ ಶ್ರದ್ಧೆ ಅನ್ನುವಂಥದ್ದು, ಭಕ್ತಿ ಅನ್ನುವಂಥದ್ದು. ಕೃಷ್ಣ ಪರಮಾತ್ಮನನ್ನ ಕುರುಕ್ಷೇತ್ರ ಯುದ್ಧದೊಳಗ ಕರಿಲಿಕ್ಕ ಅರ್ಜುನ ಹೋಗಿದ್ದ. ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಹೇಳದ, ಏನು ಯಾದವ ಸೈನ್ಯ ವತಾಟಿ, ನಾನು ವತಾಟಿ, ಏನು ನಾ ಬೇಕೋ ಏನು ಸೈನ್ಯ ಬೇಕು? ಭಗವಂತ ಆ ಸೈನ್ಯ ಅನ್ನುವಂಥ ನನಗೆ ಅವಶ್ಯಕತೆ ಇಲ್ಲ, ಮಾರ್ಗದರ್ಶಕನಾಗಿ ಸೂತ್ರಧಾರಿ ನೀವು ಒಬ್ಬ ನಮ್ಮ ಜೊತೆಗೆ ಬಂದ್ರೆ ಸಾಕು ಅಂತ ಅನ್ನುವಂಥದ್ದು. ಅಷ್ಟು ಭಗವಂತನ ಮೇಲೆ ಶ್ರದ್ಧೆ ಅನ್ನುವಂಥದ್ದು ಪಾಂಡವರಿಗೆ. ಅಂಥದ್ದು ಪಾಂಡವರಿಗೆ ಹೇಳಿದ ಕ್ಷಣಕ್ಕೆ ಕೃಷ್ಣ ಪರಮಾತ್ಮನ ಮಾತು ಕೇಳಿ ಪಾಂಡವರು 5 ಜನ ಹೋಗಿ ಅಮೋಘ ಸಿದ್ದೇಶ್ವರನ ಕರ್ಕೊಂಡು ಬರ್ತಾರ. ಯಪ್ಪ, ನಮ್ಮ ಅರಮನೆಗೆ ಬರಬೇಕು, ನೀವು ನಮ್ಮ ಮನೆಯೊಳಗೆ ಪ್ರಸಾದ ಅನ್ನುವಂಥದ್ದನ್ನು ಸ್ವೀಕರಿಸಬೇಕು ಅಂತ ಕೇಳಿದ ಕ್ಷಣಕ್ಕೆ ಎಲ್ಲಿ ಭಾವ ಮಾಲಿನ್ಯ ಎನ್ನುವಂಥದ್ದು ಇರುವುದಿಲ್ಲೋ, ಎಲ್ಲಿ ಭಕ್ತಿ ಅನ್ನುವಂಥದ್ದು ಇರ್ತದೋ ಅಂಥದ್ದು ಅಮೋಘ ಸಿದ್ದೇಶ್ವರ ಅಂತಾರ, ನೀವು ಕರೀಲಿಕ್ಕತ್ತೀರಿ ಅಂದ್ರೆ ನಾನು ಬರ್ತೀನಿ ಅಂತ ತಿಳ್ಕೊಂಡು. ಭಕ್ತಿ ಇದ್ದವ್ರ ಮನೆಗೆ ಭಗವಂತನು ಬರ್ತಾನ, ಮಹಾತ್ಮರು ಬರ್ತಾನೆ. ಅವ್ರ ಮನೆ ಮುಂದೆ ದೊಡ್ಡ ಬಿಲ್ಡಿಂಗ್ ಐತೋ ಏನು ಕಾರ್ ಗಾಡಿ ಐತೋ ಅನ್ನುವಂಥದ್ದು ಬೇಕಾಗಿಲ್ಲ. ತುಕಾರಾಮ್ ಮಹಾರಾಜರಿಗೆ ಅದು ಏನೂ ಇರಲಿಲ್ಲ, ಇರ್ಲಾಕ ಸರಿಯಾಗಿ ಮನೆಯೂ ಇರಲಿಲ್ಲ, ಮನೆಯಾಗ ಒಂದು ಚೀಲ ಜ್ವಾಳೂ ಇರಲಿಲ್ಲ. ಆದ್ರೆ ಭಗವಂತನೇ ಯಾವಾಗಲೂ ತುಕಾರಾಮರ ಹತ್ತಿರ ಹೋಗ್ತಿದ್ರು. ನಮ್ಮ ಏನಾಗ್ಯಾವ ಈಗ ಬಹಿರಂಗದ ವಸ್ತುಗಳ ಅನುಕೂಲ ಹೆಚ್ಚಾಗ್ಯದ, ಆದ್ರೆ ಸಮಾಧಾನ ಅನ್ನುವಂಥದ್ದನ್ನು ಕಳ್ಕೊಂಡು ಬಿಟ್ಟಿವಿ. ಶಾಂತಿ ಅನ್ನುವಂಥದ್ದನ್ನು ಇಲ್ಲ, ಸಮಾಧಾನ ಅನ್ನುವಂಥದ್ದನ್ನು ಇಲ್ಲ. ಒಬ್ಬರಿಗೆ ಪ್ರೇಮ ಅನ್ನುವಂಥದ್ದು ಕಳ್ಕೊಳ್ಳಿಕ್ಕತ್ತೇವು, ಒಬ್ಬರಿಗೆ ವಿಶ್ವಾಸ ಅನ್ನುವಂಥದ್ದನ್ನು ಕಳ್ಕೊಳ್ಳಿಕ್ಕತ್ತೇವು, ಒಬ್ಬರನ್ನ ಕಂಡಾಕ್ಷಣಕ್ಕೆ ದ್ವೇಷ ಅನ್ನುವಂಥದ್ದನ್ನು ಕಾರ್ಲಿಕ್ಕತ್ತೇವು. ಜಗತ್ತಿಗೆ ಬಂದಿದ್ದರೆ ಎದಕ್ಕಂತೀರಿ ನಾವು? ಏನು ಜಗಳ ಮಾಡ್ಲಕ್ಕೆ ಬಂದೇವತ್ತೀರ? ಈ ಜಗಳ ಮಾಡಿದವ್ರೆ ಯಾರು ದೊಡ್ಡವರಾಗ್ಯಾರಂತೀರಿ? ಜಗತ್ತಿನೊಳಗೆ ನಾವೆಲ್ಲರೂ ಏನ್ ಬೇಕು ಅಂತ ಕೇಳಿದ್ರ ಪ್ರೀತಿಸು ಮನಸ್ಸಿಟ್ಕೊಳ್ಳೋದು. ಇನ್ನೊಬ್ಬರನ್ನ ನಾವು ಪ್ರೀತಿಸಿದೇವಂದ್ರ ನಮ್ಮನ್ನ ಇನ್ನೊಬ್ರು ಪ್ರೀತಿಸ್ತಾರ. ಮನೆಯಾಗ ತಾಯಂದಿರು ಮರನೂ ಅದಾವು, ಚಾಳ್ಗಿನೂ ಅದ್ರಿ. ಮರ ಪೂಜೆ ಮಾಡ್ತೀರಿ, ಚಾಣ್ಗಿ ಪೂಜೆ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ರಿ? ಮರ ಏನು ಮಾಡ್ತದ? ಗೊಳ್ಳಿದ್ದದ್ದು ಹೊರಗೆ ಹಾಕ್ತದ, ಗಟ್ಟಿದ್ದದ್ದು ತನ್ನೊಳಗೆ ಇಟ್ಕೋತದ. ಚಾಣ ಹಂಗ ಮಾಡೋದಿಲ್ಲ, ಗಟ್ಟಿದ್ದದ್ದನ್ನ ತೆಳಗೆ ಚೆಲ್ತದ, ಗೊಳ್ಳಿದ್ದದ್ದನ್ನ ತನ್ನೊಳಗೆ ಇಟ್ಕೋತದ.
ಅದರಿಂದ ಮರ ಪೂಜೆ ಮಾಡುವಂತಹದ್ದು. ಹಂಗ ಯಾರಲ್ಲಿ ಸದ್ಗುಣ ಇರ್ತದ ಅವ್ರಿಗೆ ಬೆಲೆ ಅದು ಹೊರತಾಗಿ ದುರ್ಗುಣ ಇದ್ದವ್ರಿಗೆ ಬೆಲೆ ಇಲ್ಲ. ದುರ್ಗುಣ ಅನ್ನುವಂಥದ್ದು ಇತ್ತು ಅಂದ್ರೆ ಆ ಮನುಷ್ಯನಿಗೆ ಬೆಲೆ ಅನ್ನುವಂಥದ್ದು ಸಿಗುವುದಿಲ್ಲ. ಏನೇ ಪ್ರಯತ್ನ ಅನ್ನುವಂಥದ್ದನ್ನ ಮಾಡಿ ಸರ್ವೇ ಜನ ಸುಖಿನೋ ಭವಂತು, ಎಲ್ಲರಿಗೂ ಒಳ್ಳೆಯದಾಗಲಿ ಭಗವಂತ, ಅವ್ರಿಗೂ ಒಳ್ಳೆಯದನ್ನ ಇಡು, ನನಗೂ ಒಳ್ಳೆಯದನ್ನ ಮಾಡು ಅನ್ನುವಂಥ ಭಾವ ಇತ್ತು ಅಂದ್ರೆ ನಾವು ದೊಡ್ಡವರಾಗ್ತೇವೆ. ಅಂಥದ್ದು ಅಮೋಘ ಸಿದ್ದೇಶ್ವರ ಆಯ್ತು ಅಂತ ತಿಳ್ಕೊಂಡು ಹಸ್ತಿನಾವತಿ ಪಟ್ಟಣದೊಳಗ ಪಾಂಡವರ ಮನೆಗೆ ಈಗಿರುವಂಥ ದಿಲ್ಲಿ ಪಟ್ಟಣ ಮೊದಲನೇ ಹಸ್ತಿನಾವತಿ ಪಟ್ಟಣ ಅನ್ನುವಂಥದ್ದು ಸಂತೋಷದಿಂದ ಪ್ರಸಾದ ಅನ್ನುವಂಥದನ್ನ ಮಾಡ್ಯಾರ. ಕುಂತಿದೇವಿ ಅಂತಾಳ, ಯಪ್ಪ ದಿನಾಲು ಬಂದು ನಮ್ಮ ಮನೆಯೊಳಗೆ ಪ್ರಸಾದ ಮಾಡ್ರಿ, ದಿನಾಲು ಬಂದು ಪ್ರಸಾದ ಮಾಡ್ರಿ. ಬೇಕ್ರಿ ಇನ್ನೊಬ್ರನ್ನ ಉಣಿಸ್ಬೇಕನ್ನುವಂಥ ಭಾವ ಇರಬೇಕು, ಇನ್ನೊಬ್ಬರಿಂದ ಕಸ್ಕೊಂಡು ಉಣ್ತೇನೆ ಅನ್ನುವಂಥ ಭಾವ ಇರಬಾರ್ದು. ಇನ್ನೊಬ್ಬರಿಗೆ ನಾನು ಉಣಿಸ್ಬೇಕು ಅನ್ನುವಂಥ ಭಾವ. ಅಂಥದ್ದು ಕುಂತಿದೇವಿ ಹೇಳಿದ ಕ್ಷಣಕ್ಕೆ ಅಮೋಘ ಸಿದ್ಧಂತಾರ, ನಾನು ನೀರ ಹರಿತಿರ್ಬೇಕ್ರಿ, ಸಾಧುರು ತಿರುಗಾಡ್ತಿರ್ಬೇಕು. ನೀರ ಹರಿತು ಅಂದ್ರ ತಿಳಿ ಇರ್ತದ, ಸಾಧುರು ತಿರುಗಾಡ್ತಿದ್ರು ಅಂದ್ರೆ ಜಗತ್ತನ್ನು ಉದ್ಧಾರ ಮಾಡ್ತಾರೆ. ಅದರ ಸಲುವಾಗಿ ನಾನು ದೇಶ ಸಂಚಾರ ಮಾಡುವಂಥವ, ವಾರಕ್ಕೆ ಒಂದು ಸಲ ನಿಮ್ಮ ಮನೆಯೊಳಗ ಪ್ರಸಾದ ಮಾಡ್ತೀನಿ. ವಾರಕ್ಕೆ ಒಂದು ಸಲ ಹೋಗಿದ್ದರಿಂದ ವಾರದ ಒಡೆಯ ಅನ್ನುವಂಥ ಹೆಸರ ಅನ್ನುವಂಥದ್ದು ಅಮೋಘ ಸಿದ್ದೇಶ್ವರಿಗೆ ಬರ್ತದೆ. ವಾರದ ಒಡೆಯ ಅಂತ ಕರೆಸಿಕೊಂಡು ಅಲ್ಲಿ ಕುಂತಿದೇವಿ ಅಂತಾಳಯ್ಯಪ್ಪ ನಿನ್ನ ಸೇವೆಯನ್ನು ಇನ್ನ ನಾನು ಮಾಡಬೇಕು ಅನ್ನುವಂಥದ್ದು, ಇನ್ನ ನಿನ್ನ ಸೇವೆಯನ್ನು ಮಾಡ್ಬೇಕನ್ನುವಂಥ ಹಂಬಲ ನನಗೈತಿ ಅಂದ ಕ್ಷಣಕ್ಕೆ ನೀನು ಮುಂದಿನ ಜನ್ಮದೊಳಗೆ ನನ್ನ ಸಸಿಯಾಗಿ ಕುಂತಿದೇವಿಯಾಗಿ ಹುಟ್ಟಿವ, ಅಲ್ಲಿ ಸೇವಾ ಮಾಡಾತಿ ಅಂತ ತಿಳ್ಕೊಂಡು ಅಮೋಘ ಸಿದ್ದೇಶ್ವರ ದಕ್ಷಿಣ ಭಾಗಕ್ಕೆ ಬರಬೇಕು ಅಂತ ತಿಳ್ಕೊಂಡು ಮೂಲಪೂಟ ಮುಮ್ಮಟ್ಟ ಗುಡ್ಡಕ್ಕೆ ಬರ್ತಾರ. ಹಾಗೂ ಕೋಲುಗಳಿಲ್ಲದೆ ಬೇರೆ ಅನ್ನುವಂಥದನ್ನು ಹೊಡೆದು ತಪಸ್ಸರಿ ಅನ್ನುವಂಥದನ್ನು ಮಾಡ್ಲಿಕ್ಕತ್ಯಾರ. ಅಲ್ಲಿ ಬರುವಂತ ಭಕ್ತರ ಸಂಕಟಗಳನ್ನು ದೂರ ಮಾಡುವಂಥ, ಯಾರ ನಂಬಿ ಬರ್ತಾರ ನಂಬಿ ಬಂದಿರುವಂಥವರಿಗೆ ಆಶೀರ್ವಾದ ಮಾಡ್ತಾರ. ಯಾರಿಗೆ ಮಕ್ಕಳು ಇಲ್ಲ ಅನ್ನುವಂಥ ಕೊರತೆ, ಯಾರಿಗೆ ಯಾವ ಕೊರತೆ ಅನ್ನುವಂಥದ್ದು ಯಪ್ಪ ನನಗೆ ಆರಾಮಿಲ್ಲ ರೋಗ ಅನ್ನುವಂಥದ್ದು ಬಂದದಂದ್ರೆ ಅಮೋಘ ಸಿದ್ದೇಶ್ವರ ಭಂಡಾರ ಕೊಟ್ಟರು ಅಂದ್ರೆ ಅವ್ರಿಗೆ ರೋಗ ಅನ್ನುವಂಥದ್ದು ನಿವಾರಣೆ ಮಾಡುವಂಥ ಶಕ್ತಿ ಅಮೋಘ. ಅಂಥದ್ದು ಅಲ್ಲಿ ಎಷ್ಟೋ ಜನ ಬರುವಂಥ ಭಕ್ತರಿಗೆ ಕಷ್ಟಗಳನ್ನು ದೂರ ಮಾಡುವಂಥ ಶಕ್ತಿ. ಡಾಕ್ಟ್ರ್ ಯಾರು ಚಲೋ ಇರ್ತಾರೆ ಅವರಂತೇಳಿ ಪೇಷಂಟ್ ಹೆಚ್ಚಿರ್ತಾವತ್ತಿರು. ಏನು ಡಾಕ್ಟ್ರ್ ಸರಿ ಇರಲಿಲ್ಲ ಅಂದ್ರೆ ಆ ಡಾಕ್ಟರ್ ಅಂತೇಳಿ ಪೇಷಂಟ್ಗಳು ಹೆಂಗೆ ಕಡಿಮೆ ಹೋಗ್ತಾವೋ, ಯಾರ ಮಹಾತ್ಮರ ಹತ್ತಿರ ಹೋದ ಕ್ಷಣಕ್ಕೆ ನಮ್ಮ ಸಂಕಟಗಳು ದೂರ ಆಗ್ತಾವಲ್ಲ ಆ ಮಹಾತ್ಮರನ್ನು ಹುಡುಕಿ ಹೋಗ್ತಾರೆ ಜಗತ್ತ ಅನ್ನುವಂಥ. ಗೀಜಗನ ಹಳ್ಳಿ ಅನ್ನುವಂಥದ್ದು ಮೊದಲಿಗೆ ಈಗಿರುವಂಥ ಬಿಜಾಪುರ ಅನ್ನುವಂಥ ಪಟ್ಟಣದೊಳಗೆ ಇಬ್ರು ಸತಿಪತಿಗಳು ಬಪ್ಪಣ್ಣ ಅನ್ನುವಂಥವ, ಸತಿಪತಿಗಳು ಸಂಸಾರ ಅನ್ನುವಂಥದ್ದು ಮಾಡ್ಲಿಕ್ಕೆ ಹತ್ಯಾರ. ಅವರಿಗೆ ಒಬ್ಬ ಮಗ ಹುಟ್ಟ್ಯಾರ. ಮಗ ಅನ್ನುವಂಥವ ಭರಮಣ್ಣ ಅನ್ನುವಂಥ ಮಗ. ತಂದೆ ತಾಯಿಗಳು ಪ್ರಪಂಚ ಅನ್ನುವಂಥದ್ದು ಸಂತೋಷವಾಗಿ ಸಾಕೋತ ಹೊರಟದ. ಸಂಸಾರ ಅನ್ನುವಂಥದ್ದು ಸಂತೋಷವಾಗಿ ಸಾಗಬೇಕಾಗಿತ್ತು ಅಂದ್ರೆ ಸತಿಪತಿಗಳಲ್ಲಿ ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವನಿಗೆ. ಸತಿಪತಿಗಳಲ್ಲಿ ಒಂದಾಗದ ಭಕ್ತಿ ಅಮೃತದಲ್ಲಿ ವಿಷ ಬೆರೆತಂತೆ ಕಾಣ ರಾಮನಾಥ. ಎಡಗೈ ವಿಶ್ವಾಸ ಬಲಗೈಗಿರ್ಬೇಕು, ಬಲಗೈ ವಿಶ್ವಾಸ ಎಡಗೈಗಿರಬೇಕು. ಎಡಗೈಯ ಬಲಗೈಯ ಅಂದ್ರೆ ಗಂಡ ಹೆಂಡತಿ ಎನ್ನುವಂಥವ್ರು. ನಮಗೆಲ್ಲಿ ಅದಂತೀರಿ, ಕೀಲಿ ಹಾಕಿರ್ತೀರಿ ಬಲಗೈಲಿ, ಎಡಗೈಲಿ ಜಗ್ಗಿ ನೋಡ್ತೀರಿ ಕೂತದೋ ಇಲ್ಲೋ ಅಂತ. ಕೈ ಎರಡು ನಿಮ್ಮವೇ, ಕೈ ಎರಡು ನಿಮ್ಮವೇ ಅದಾವ ಖರೆ ಬಲಗೈಲಿ ಕೀಲಿ ಕೈ ಹಾಕಿ ಎಡಗೈಲಿ ಕೂತದೋ ಇಲ್ಲೋ ಅಂತ. ಹಂಗ ಸತಿಯಳ ಮ್ಯಾಲ ಪತಿ ವಿಶ್ವಾಸ ಇರಬೇಕು, ಪತಿಯಳ ಮ್ಯಾಲ ಸತಿ ವಿಶ್ವಾಸ ಇರಬೇಕು. ವಿಶ್ವಾಸದಿಂದ ಬದುಕುವುದು ನಾವು. ಮನುಷ್ಯನಿಗೆ ವಿಶ್ವಾಸ ಅನ್ನುವಂಥದ್ದು ಕಳ್ಕೊಂಡೇ ಬಂದ್ರೆ ಸಂಸಾರ ಯಾವಾಗ ಹಾಳಾಗ್ತಾವು,
ನಂಬಿಕೆ ಅನ್ನುವಂಥದ್ದು ಮುರಿತು ಅಂದ್ರೆ, ಸಂಶಯ ಅನ್ನುವಂಥದ್ದು ಚಾಲು ಆಯಿತು ಅಂದ್ರೆ ಅಲ್ಲಿ ಜಗಳ ಅನ್ನುವಂಥವು ಪ್ರಾರಂಭ ಆಗ್ತವೆ. ಒಂದು ಊರೊಳಗೆ ಇಬ್ಬರು ಗಂಡ ಹೆಂಡತಿ ಇದ್ರೆ ಎಲ್ಲ ಊರಾಗೂ ಇರ್ತಾರೆ. ಆದ್ರೆ ಆ ಊರಾಗ ಇಬ್ಬರು ಗಂಡ ಹೆಂಡತಿ ಅವ್ರಿಗೊಬ್ಬ ಮಗ ಹುಟ್ಟಿದ್ರು. ಮಗ ಒಂದು 4ನೇತಿ 5ನೇತಿ ಶಾಲೆಗೆ ಹೋಗ್ತಿದ್ದ. ಹೋಗುವಂಥ ಹುಡುಗ ಪಂಚಮಿ ಹಬ್ಬಕ್ಕೆ ತಾಯಿ ಉಂಡಿ ಮಾಡ್ಯಾಳು. ಉಂಡಿ ಮಾಡಿದ ಉಂಡಿಯನ್ನ ಹುಡುಗ ಬೀಸಾಡು ಉಂಡಿ ಮಾಡ್ಯಾಳು. ಎಲ್ಲ ರವಾದ ಉಂಡಿ ಕಟ್ಟೇಳು, ಎಲ್ಲ ಕಟ್ಟೇಳು. ಹುಡುಗ ಬರೇ ಬೀಸಾಣು ಉಂಡಿ ಬೇಡ್ತಿತ್ತು. ಬೀಸಾಣು ಉಂಡಿ ಬೇಡುವಂಥ ಹುಡುಗಗ ತಾಯಿ ವಿಚಾರ ಮಾಡೋಳು, ಇನ್ನ ಬೀಗರು ಬರೋದಾರ ಎಲ್ಲರಿಗೆ ಕಟ್ಟುದದ ಮಾಡುದದ, ಬರೀ ಬೀಸಾಣು ಉಂಡಿನೇ ಬೇಡ್ತಲ್ಲ, ಕುಡುದಿಲ್ಲ ಅಂತ ತಾಯಿ ಹೇಳಿದಳು. ಒಂದು ವೇಳೆ ಉಂಡಿ ಕೊಡ್ಲಿಲ್ಲ ಅಂದ್ರೆ ಅಪ್ಪಾಗ ನಿನಗೆ ಜಗಳ ಹಚ್ತೀನಿ ನೋಡತ್ತದ ಹುಡುಗ. ಅಪ್ಪಾಗ ನಿನಗೆ ಜಗಳ ಹಚ್ತೀನಿ, ಅದೇನು ಹಚ್ಚದಂತ ತಿಳ್ಕೊಂಡು ಹಚ್ಚ ಹೋಗು ಅಂತ ತಿಳ್ಕೊಂಡು ತಾಯಿ ಹೇಳಿದಳು. ಹೊಲಕ್ಕೆ ಹೋಗಿರುವಂಥ ಗಂಡ ಕೆಲಸ ಮುಗಿಸಿ ಮನೆಗೆ ಬಂದ. ಹುಡುಗ ಕಟ್ಟಿ ಮೇಲೆ ನಿತ್ತು. ಹುಡುಗ ಒಳಗೊಬ್ಬಪ್ಪ ಹೊರಗೊಬ್ಬಪ್ಪ ಇಟ್ಟತ್ರಿ. ಹುಡುಗ ಗಂಡಗೆ ಸಂಶಯ ಬಂತು. ಗಂಡನಿಗೆ ಸಂಶಯ ಬಂತು, ಇಂಥ ಒಂದು ದುರ್ಬುದ್ಧಿ ನನ್ನ ಹೆಂಡತಿ ಯಾಕೆ ಬತ್ತು? ಪ್ರೀತಿಯಿಂದ ಇರುವಂತ ಸಂಸಾರ ಅಲ್ಲೇನಾಯ್ತು, ಸಂಶಯ ಚಾಲು ಆಯ್ತು. ಸರಿಯಾಗಿ ಮಾತು ಕಡಿಮೆ ಅದು. ದಿನಕ್ಕೆ ದಿನ ಸಂಶಯ ಚಾಲು ಆಯ್ತು. ಒಂದು ದಿವಸ ತಾನೇ ಕುಡಿದು ಇಟ್ಟು ಹೋಗಿರುವಂತ ಚಾದ ಕಪ್ಪ ಬಸಿ ಹೊಳ್ಳಿ ಬರುದ್ರಾಗ ಪಡಸಾಲಾಗಿತ್ತು. ಯಾರೋ ಬಂದು ಹೋಗ್ಯಾರ, ಮನೆಗೆ ಯಾರೋ ಬಂದು ಹೋಗ್ಯಾರ. ಹೆಂಡತಿ ಅನೈತಿಕ ಸಂಬಂಧ ಅನ್ನುವಂಥದನ್ನ ಮಾಡ್ಲಿಕ್ಕತ್ತಾಳ ಅನ್ನುವಂಥದ್ದು ಸಂಶಯ ಚಾಲುವಾಯ್ತು. ಮಾತಾ ದೂರ ಆಗಲಿಕ್ಕತ್ತು. ಸತಿಪತಿಗಳು ಮಾತಾಡೋದು ಬಂದಾಗಲಿಕ್ಕತ್ತು. ನನ್ನ ಗಂಡಿಗೆ ಏನಾಯ್ತು? ಇಷ್ಟು ದಿನ ಚಂದಿದ್ದ, ಒಮ್ಮಿಂದೊಮ್ಮೆಲೆ ಮಾತನ್ನುವಂಥದ್ದು ಬಿಡ್ಲಿಕ್ಕತ್ತಾನ, ಸರಿಯಾಗಿ ಮಾತಾಡೋಲ್ಲ. ಏನಾಗಿರ್ಬೇಕು ನನ್ನ ಗಂಡಿಗೆ ಅಂತ ತಿಳ್ಕೊಂಡು ಆ ಹೆಣ್ಣುಮಗಳಲ್ಲಿ ಸಂಶಯ ಅನ್ನುವಂಥದ್ದಿಲ್ಲ, ಯಾವ ಕೆಟ್ಟ ವಿಚಾರ ಅನ್ನುವಂಥದ್ದನ್ನು ಇಲ್ಲ. ಆ ಹೆಣ್ಮಗಳು ವಿಚಾರ ಮಾಡಿದ್ರು ಏನಾಗಿರ್ಬೇಕು ನನ್ನ ಗಂಡಗೆ ಅಂತ ತಿಳ್ಕೊಂಡ್ರು. ವಾರ ಕಳಿತು. ಒಂದು ದಿವಸ ಹುಡುಗಂದ, ಅಪ್ಪ ನಾನು ನಿನ್ನ ಒಂದು ಮಾಡ್ತೀನಿ, ಉಂಡಿ ಕೊಡ್ತೀಯನಂದ. ಒಂದು ಯಾಕೆ 2 ತಿನ್ನಂದ. ಒಂದು ಬೇಡ 2 ತಿನ್ನು. ತಾಯಿ ಉಂಡಿ ಕೊಟ್ಲು. ಉಂಡಿ ತಗೊಂಡ 2 ಉಂಡಿ ತಿಂದ. ಸಾಯಂಕಾಲ ಟೈಮ್ ತಂದಿ ಬರ್ತಿದ್ದ ತೋಟದಿಂದ. ಒಳಗೊಬ್ಬಪ್ಪ ಹೊರಗೊಬ್ಬಪ್ಪ ಅಂದ. ಮತ್ತೆ ಅವನಿಗೆ ಸಿಟ್ಟು ಬತ್ತು. ಸಿಕ್ತು ಬ್ಯಾಟಿ. ಇವತ್ತಿನ ದಿವಸ ಏನೋ ಇಷ್ಟು ದಿನ ತಪ್ಪಿಸ್ಕೊಂಡಿತ್ತು, ಬಿಡಬಾರ್ದು ಅಂತ ತಿಳ್ಕೊಂಡು ಅಲ್ಲೇ ಮೂಲೆ ಆಗಿರುವಂಥ ಬಡಗಿ ತಗೊಂಡು ಎಲ್ಲಿ ಅದು ತೋರಿಸು ನಡಿ ಅಂತ ತಿಳ್ಕೊಂಡು ಹುಡುಗ ಏನು ಮಾಡ್ದ, ತಂದಿ ಕೈ ಹಿಡ್ಕೊಂಡು ಮನ್ಯಾಗ ನಿಲುಗನ್ನಡಿ ಅನ್ನುವಂಥದ್ದಿತ್ತು, ದೊಡ್ಡ ಗನ್ನಡಿ ಅನ್ನುವಂಥದ್ದು. ಅದರ ಮುಂದೆ ಒಯ್ದು ನಿಂದರಿಸಿ ಒಳಗೊಬ್ಬಪ್ಪ ಹೊರಗೊಬ್ಬಪ್ಪ. ಅಲ್ಲ ಇವನ ಅಪ್ಪ, ಏ ಹುಚ್ಚ, ಇದರದಿಂದ ನಿನ್ನ ತಾಯಿ ಮೇಲೆ ನಾನು ಸಂಶಯ ಪಟ್ಟುಕೊಂಡು ಇನ್ನೇನು ಇವಳನ್ನ ಬಿಡುಗಡೆ ಮಾಡ್ಕೋಬೇಕು ಅನ್ನುವಂಥ ವಿಚಾರ ಬಂದಿತ್ತು. ಆದ್ರೆ ಸಂಶಯ ಬತ್ತು ಅಂದ್ರೆ ಅಮೃತ ಸುರಿ ವಿಷ ಆಗ್ತದ್ರಿ. ಪ್ರಪಂಚದೊಳಗ ಈ ಬಪ್ಪಣ್ಣ ಸತ್ಯಪತಿಗಳು ಭರಮಣ್ಣ ಅನ್ನುವಂಥ ಮಗ ಇದ್ದ. ಮಗ ಬೆಳಕೋತ ದೊಡ್ಡವಾಗ್ಲಿಕ್ಕತ್ಯಾನ. ಮಗನಿಗೆ ಮದುವೆ ಮಾಡಬೇಕು ಅನ್ನುವಂಥ ವಿಚಾರ. ಮಗನಿಗೆ ಮದುವೆ ಮಾಡಬೇಕು, ಒಳ್ಳೆಯ ಕನ್ಯಾ ಅನ್ನುವಂಥದನ್ನು ತೆಗೆದು ಕಲಾವತಿ ಎನ್ನುವಂಥ ಹೆಣ್ಣು ಮಗಳನ್ನು ತೆಗೆದು ಮದುವೆ ಅನ್ನುವಂಥದ್ದನ್ನು ನಿಶ್ಚಯ ಮಾಡ್ತಾರೆ. ಈಗ ಮದುವೆ ಮಾಡಬೇಕಾಗಿತ್ತು ಅಂದ್ರೆ ಕನ್ಯಾ ನೋಡ್ಲಿಕ್ಕೆ ಹೋಗ್ತೀರಿ ನೀವೆಲ್ಲರೂ. ತಂಗಿ ಕೇಳ್ತಾರೆ, ಹೋಗೋಣ ಗಜಿ, ನಿನ್ನ ಹೆಸರೇನವಾ, ಶಿಕ್ಷಣ ಎಷ್ಟಾಗ್ಯದ ಎಲ್ಲ ಕೇಳ್ತೀರಿ. ಆದ್ರೆ ಅಡಿಗೆ ಬರ್ತದೇನೋ ಅಂತ ಕೇಳಿದ್ರೆ ಹೆಣ್ಮಗಳು ಆಕಿಗೆ ಏನೂ ಬರಲಿಲ್ಲ ಅಂದರು ಎಲ್ಲ ಬರ್ತಾವ್ರಿ ಅಂತಾಳೆ. ಈಗಂತೂ ಹೆಚ್ಚು ಕಡಿಮೆ ಅಡಿಗೆ ಬರುವುದೇ ಕಡಿಮೆ ಆಗ್ಯದ್ರಿ. ಎಷ್ಟೋ ಮಂದಿ ಬುಕ್ಕ ನೋಡ್ಕೊಂಡು ಅಡಿಗೆ ಕಲಿಯುವಂಥ ಪ್ರಸಂಗ ಬಂದದ. ಆದ್ರೆ ಹೆಣ್ಮಗಳು ಏನಂದ್ರು A to Z ಬರ್ತಾವನ್ನಳಕ್ಕೆ. A to Z. ಅದು ಏನಾಗಿತ್ತು, ಹೆಂಡತಿ ತೀರ್ಕೊಂಡೇಳು, ಮಗ ವಯಸ್ಸಿಗೆ ಬಂದಿದ್ದ, ಮಗನ ಮದುವೆ ಮಾಡಬೇಕು ಅಂತ ಅಡಿಗೆ
ತೊಂದರೆ ನಡೆದದ, ಎ ಟು ಜೆಡ್ ಅಡಿಗೆ ಬರ್ತಾವಂದ್ರ ಇರ್ಲಿ, ಏನು ಕೊಡುದರೆ ಇರ್ಲಿ, ಏನೋ ಇರ್ಲಿ ಅಂತ ತಿಳ್ಕೊಂಡು ಮದುವೆ ಮಾಡಿದ್ರು. ಮನೆಗೆ ಬಂದಳು ಸೊಸಿ ಮನೆಗೆ ಬಂದಳು. ಮುಂಜಾನೆ ಎದ್ದು ಅಡಿಗೆ ಮಾಡಿದಳ್ರಿ. ಏನು ಮಾಡಿದಳು? ಅನ್ನ ಜುಣಕ. ಏನೋ ಹೊಸ್ತಾಗಿ ಬಂದಾಳು ಸೊಸಿ, ಏನೋ ಮಾಡ್ಲಕ್ಕೆ ಬರ್ಲಿಕ್ಕಿಲ್ಲ, ಏನೋ ಆ ವಸ್ತು ಅಲ್ಲೈತಿ, ಈ ವಸ್ತು ಇಲ್ಲಿ ಐತಿ ಅನ್ನುವಂಥ ಅದು ಗೊತ್ತಿರ್ಲಿಕ್ಕಿಲ್ಲ. ಅನ್ನ ಜುಣಕ ಮಾಡ್ಯಾಳ, ಇರಲಿ ಅಂತ ತಿಳ್ಕೊಂಡು ಅವತ್ತು ಊಟ ಮಾಡಿದ್ರು. ಬಂದವರೆಲ್ಲ ಹೋದರು. ಮರುದಿವ್ಸನೂ ಅನ್ನ ಜುಣಕನೇ ಮಾಡಿದ್ರು. ಮಾವು ಕೇಳ್ದ, ತಂಗಿ ಇದು ಅನ್ನ ಜುಣಕ ಉಂಡು ಬ್ಯಾಸ್ರು ಬರ್ಲಿಕ್ಕೆ ಕತ್ತದವ, ಮತ್ತು ಏನಾರು ಚಪಾತಿ ಮಾಡು, ರೊಟ್ಟಿ ಮಾಡು, ಎಲ್ಲ ಹಿಟ್ಟದಾವು, ಎಲ್ಲ ಮಾಡು ಅಂತ. ಮಾವರಲ್ಲ ಏನು ಹೇಳಿ ನೀವು ನೋಡ್ಲಕ್ಕೆ ಬಂದಾಕ್ರ? ಎ ಟು ಜಡ್. ಎ ಅಂದ್ರೆ ಅನ್ನ, ಜಡ್ ಅಂದ್ರೆ ಜುಣಕ. ಇದನ್ನು ಬಿಟ್ಟು ನನಗೇನೂ ಬರುವುದಿಲ್ಲ. ಏನು ಬೇಕು ಅಂತ ಕೇಳಿದ್ರ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಅನ್ನುವಂಥ ಅದನ್ನು ತಾಯಿಗಳು ನೀವು ಒಳ್ಳೆಯ ಸಂಸ್ಕಾರ ಕೊಟ್ರಿ ಅಂದ್ರ ಹುಟ್ಟಿದ ಮನೆಗೆ ಹೂ ತರುವಂತ ಮಕ್ಕಳಾಗಬೇಕು, ಹೊರತಾಗಿ ಅಪಕೀರ್ತಿ ಅನ್ನುವಂಥ ಅದನ್ನು ತರುವಂತ ಮಕ್ಕಳಾಗಬಾರ್ದು. ಕಲಾವತಿ ಅನ್ನುವಂಥ ಹೆಣ್ಣು ಮಗಳು ಏನು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಬಂದಳು, ಅತ್ತಿ ಮಾವರನ್ನ ಪ್ರೀತಿಯಿಂದ ಕಾಣುವಂತಹದ್ದು, ಗಂಡನೇ ದೇವರ ಅನ್ನುವಂಥ ಭಾವಿಟ್ಟುಕೊಂಡು, ಗಂಡನೇ ಸರ್ವಸ್ವ ಅಂತ ತಿಳ್ಕೊಂಡು, ಅತ್ರಿ ಮಹರ್ಷಿಗಳ ಹೆಂಡತಿ ಅನುಸೂಯ ದೇವಿ ಅತ್ರಿ ಮಹರ್ಷಿಗಳ ಪಾದ ತೊಳೆದರ ತ್ರಿಮೂರ್ತಿಗಳನ್ನೇ ಕೂತ್ಕೊಂಡು ಮಾಡಿದ್ರಿ. ಎದರಿಂದ? ಪತಿವ್ರತ ಧರ್ಮದಿಂದ. ಪತಿವ್ರತ ಧರ್ಮ ಅನ್ನುವಂತ ಇತ್ತು ಅಂದ್ರ ತ್ರಿಮೂರ್ತಿಗಳನ್ನ ಸೋಲಿಸುವಂತ ಶಕ್ತಿ ತಾಯಿಯಂದಿರಿಲ್ಲ ಅಂತ. ಅದು ಧರ್ಮವನ್ನು ನೀವು ಕಾಪಾಡಬೇಕು. ಧರ್ಮ ಅನ್ನುವಂಥದನ್ನು ನೀವು ಕಾಪಾಡಿದ್ರಿ ಅಂದ್ರೆ ತಾಯಂದಿರಿಗೆ ಏನಂತ ಕರೆದಾರ? ಮಾತ್ರ ದೇವೋ ಭವ. ಮನೆ ಬೇಕಾದಷ್ಟು ದೊಡ್ಡದ ಕಟ್ಟಿದ್ರು ಮನೆಗೆ ನಡಗಂಬ ಅನ್ನುವಂಥದ್ದು ಹೆಂಗ ಮುಖ್ಯನೋ, ಮನೆಯೊಳಗೆ ತಾಯಂದಿರು ಒಳ್ಳೆಯ ಸಂಸ್ಕಾರವಂತರು ಇದ್ರು ಅಂದ್ರೆ ಆ ಮನೆಗೆ ಬೆಲೆ ಅನ್ನುವಂಥದ್ದು. ಇವತ್ತಿನ ದಿವಸ ಮನೆಯೊಳಗೆ ಅತ್ತಿದ್ದಳು ಅಂದ್ರೆ ಹೆಣ್ಣು ಕೊಡುವುದು ತೊಂದರೆ ರೀ. ಕೇಳ್ತಾರೆ ಅತ್ತದಾಳೇನು ಅಂತ. ಒಂದು ಊರಾಗ ಏನಾಗಿತ್ರೆ, ಒಬ್ಬನೇ ಮಗ ಗಂಡ ತೀರ್ಕೊಂಡಿದ್ದ, ತಾಯಿ ಎದ್ದಳು, ಮಗನ ಮದುವೆ ಮಾಡಿದಳು. ಮಗನ ಮದುವೆ ಮಾಡಿದಳು, ಸೊಸಿ ಮನೆಗೆ ಬಂದಳು ರೀ. ಸೊಸಿ ಮನೆಗೆ ಬಂದಳು, ಸೊಸಿಗೆ ಅತ್ತಿಗೆ ಹೆಚ್ಚು ಕಡಿಮೆ ಹೊಂದಾಣಿಕೆ ಆಗುವುದಿಲ್ಲ. ಯಾಕಂತೀರಿ? ನಾ ಹೇಳ್ದಂಗೆ ಕೇಳಿ ಅನ್ನುವಂಥ ಅತ್ತಿಯಲ್ಲಿ, ನಾ ಕಲ್ತಕ್ಕಿ ತಿಳಿದಕ್ಕಿ ನಾ ಶಾಣೆ ಅತ್ತಿದ ಹಂಗೆ ಕೇಳಿ ಅನ್ನುವಂಥದ್ದು ಸೊಸಿಯಲ್ಲಿ. ಅಂಥದ್ದು ಸಂಸಾರ ಏನೋ 4 ದಿನ ಸಾಕೋತ ಹೊಂಡತು. ಸೊಸಿ ಇದ್ದಕ್ಕಿ ಮಗನಿಗೆ ಹೇಳಿಕತ್ತಳು ಗಂಡಿಗೆ, ನಿಮ್ಮವ್ವರೇ ಇರಬೇಕು ಒಂದು, ಇಲ್ಲ ನಾರೇ ಇರಬೇಕು ಒಂದು. ಗಂಡ ಅಂದ, ಹೆಂಗೆ ಮಾಡೋದು? ಏನು ತುತ್ತು ಕೊಟ್ಟಕ್ಕಿನ್ನ ದೂರ ಮಾಡಬೇಕು, ತುತ್ತು ಕೊಟ್ಟಕ್ಕಿನ್ನ ಇಟ್ಕೊಂಡಿ ಅಂದ್ರೆ ಮುತ್ತು ಕೊಡಕ್ಕೆ ಹೋಗ್ತಾಳೆ. ಏನು ಮುತ್ತು ಕೊಡಕ್ಕಿನ್ನ ಪ್ರೀತಿ ಮಾಡಿದ್ನಿ ಅಂದ್ರೆ ತುತ್ತು ಕೊಡಕ್ಕೆ ದೂರ ಆಗ್ತಾಳೆ. ಹೆಂಗೆ ಮಾಡಲಿ ಅಂತ ತಾಯಿ ಮಾತು ಕೇಳಾಕ ಬರ್ಲಾರ್ದಂಗ, ಹೆಂಡತಿ ಮಾತು ಬಿಡ್ಲಾಕ ಬರ್ಲಾರ್ದಂಗ ಏನು ಮಾಡಲಿ ಅಂತ ಚಿಂತೆ ಆಯ್ತು ಮಗನಿಗೆ. ತಿಳಿದವ್ರು ಇದ್ರು ಅಂದ್ರೆ, ಶಾಣ್ಯಾರಿದ್ರು ಅಂದ್ರೆ ಆ ಅತ್ತಿ ವಿಚಾರ ಮಾಡಿದಳು. ಸೊಸಿ ಮಗ ಮಾತಾಡೋದು ಕಿವಿಗೆ ಬಿತ್ತು. ತಂಗಿ, ನಾನು ಎಲ್ಲ ಹೋಗ್ಬೇಕತ್ತೀನಿ, ಕರೆ ಒಂದು ಜರ ನಿಮ್ಮ ಹೊಟ್ಟಿಯಿಂದ ಮೊಮ್ಮಗ ಹುಟ್ಟದ ಅಂದ್ರೆ ಮೊಮ್ಮಗನ ಮುಖ ನೋಡಿ ಹೋಗ್ಬೇಕತ್ತೀನಿ ಅಂದ್ರು. ಹೆಂಗಿದ್ರಿ? 6 ತಿಂಗಳು ಬೇಡ, ವರ್ಷ ಬೇಡ, 2 ವರ್ಷ ಹೀಗೆ ಮದುವೆ ಆಗ್ಯದಂದ್ರೆ ಮಗ ಹುಟ್ಟುತ್ತದ, ಮಗನ ಮುಖ ನೋಡೋಣ ಹೋತಾಳ ಅಂತ ತಿಳ್ಕೊಂಡು ಸಮಾಧಾನ ಪಟ್ಕೊಂಡು ಮದುವೆ ಆಗ್ಯದ, ಎಲ್ಲ ಆಗ್ಯದ. ವರ್ಷ ಕಳೆದಿಂದ ಮೊಮ್ಮಗ ಹುಟ್ಟುತ್ರಿ, ಮಗ ಹುಟ್ಟಿತು. ಮಗನ ತೊಟ್ಲ ಹಾಕೋ ಕಾರ್ಯಕ್ರಮ ಮಾಡಿದ್ರು. 6 ತಿಂಗಳು 7 ತಿಂಗಳಿಗೆ ಜವಳ ತೆಗೆದ್ರು. ಅವಾಗ ಹೆಣ್ಮಗಳು ವಿಚಾರ ಮಾಡಿದಳು, ಕೂಸರೆ ಅಳುದು ಕರೆದು ಸಂಸಾರದಾಗ ತಾಪತ್ರೆ ಬರ್ತಾವು,
ಸುಮ್ ಕೂಸಿನ ಜೋಪಾನ ಮಾಡ್ಲಕ್ಕೆ ಇರ್ತಾಳ, ಇರ್ಲಿ ಅಂತ ತಿಳ್ಕೊಂಡು ಆ ಕೂಸು ದ್ವಾಡದಾಗುತ್ತಾನ. ದ್ವಾಡದಾಯ್ತು, ಸಾಲಿಗೆ ಹೋಗಿ ತರುದು ಬರುದು ಅಜ್ಜಿ ಮಾಡ್ಲಿಕ್ಕತ್ತಳು. ಇದೊಂದು ಪಗಾರ ಇಲ್ಲದ ಆಳಾಯ್ತು, ನಮಗೂ ಅನುಕೂಲ ಆಯ್ತು ಅಂತ ತಿಳ್ಕೊಂಡು ಸೊಸಿ ಸುಮ್ಮ ಕೂತಳು. ಏನೋ ಮೊಮ್ಮಗ ಬೆಳ್ಕೋತ ದೊಡ್ಡವಾದ, ತನ್ನ ಸಾಲಿಗೆ ಹೋಗ್ಲಿಕ್ಕತ್ತ. ಅವಾಗ ಸೊಸಿ ಅಂದಳು, ಇನ್ನರೆ ಬಿಡು ಜಾಗ ಅಂದಳಕ್ಕೆ. ಇನ್ನು ಬಿಡು ಜಾಗ ಏನಿಲ್ಲ, ಮೊಮ್ಮಗಂದಿಟ್ಟು ಅಕ್ಕಿ ಕಾಳು ಒಗೆದು ಹೋಗ್ತೀನಿ ನಾ. ಹೋಗುದಂತೂ ನಿಶ್ಚಯಿಕರೆ, ಮೊಮ್ಮಗಂದಿಟ್ಟು ಅಕ್ಕಿ ಕಾಳು ಒಗೆದ್ನೆ ಅಂದ್ರೆ ಹೋಗ್ತೀನಿ ಆಯ್ತು ಅಂದಳಕ್ಕಿ. ವಯಸ್ಸಿಗೆ ಬಂದ ಮಗನ ಮದುವೆ ಮಾಡಿದಳು. ಮದುವೆ ಮುಗೀತು. ಅವಳು ಸೊಸಿ ಮನೆಗೆ ಬಂದಳು. ಅತ್ತಿಗೆ ಅಂದಳು, ಬಿಡು ಜಾಗ ಅಂದಳು. ನಾವು ಹಬ್ಬಕ್ಕಿನ ಯಾಕೆ ಬಿಡ್ಲಿ, ನೀನು ನಡಿ ನನ್ನ ಜೋಡಿ. ನೀ ಮಾಡಿದ ನೀನೇ ಉಣ್ಣು, ನೀಡಬೇಡ ಯಾರಿಗೆ. ಉಂಡು ಹುಟ್ಟು ಆಗಲ್ಲ ತಮ್ಮ, ತೆಗೆದಿಡೋಣ ಯಾರಿಗೆ. ನಾವೇನು ಮಾಡ್ತೇವಲ್ಲ ಕರ್ಮ ನಮ್ಮನ್ನ ಭೋಗಿಸ್ತದ. ಅದರ ಸಲುವಾಗಿ ಹಣ್ಣೆಲೆ ಉದರಾಗ ಹಸಿರೆಲೆ ನಗಬಾರದು. ಒಂದು ದಿವಸ ನಾವು ಒಂದು ದಿನ ಹಂಗಾಗವ್ರದೇವು, ನಮಗೂ ಆ ಪರಿಸ್ಥಿತಿ ಬರ್ತದ. ಅದರ ಸಲುವಾಗಿ ನಾವು ಚಂದಾಗೆ ಮನೆಯಾಗಿರೋರನ್ನ ಹಿರಿಯರನ್ನ ಚಂದಾಗೆ ನೋಡ್ಕೋಬೇಕನ್ನುವಂಥ ಗುಣ ನಮ್ಮಲ್ಲಿ ಬತ್ತು ಅಂದ್ರೆ ನಮ್ಮ ಮಕ್ಕಳು ನೋಡಿರ್ತಾರೆ. ನಮ್ಮ ಆಯಿ ಮುತ್ಯಾಗ ನಮ್ಮ ಅಪ್ಪಗಳು ನೋಡ್ಯಾರ, ಅವ್ರನ್ನ ನಾವು ನೋಡಬೇಕು ಅನ್ನುವಂಥ ಭಾವ ಬರಬೇಕಲ್ಲ ನಮಗೆ. ಅದರ ಸಲುವಾಗಿ ಇಲ್ಲಿ ಕಲಾವತಿ ಅನ್ನುವಂಥ ಹೆಣ್ಮಗಳು ಅತ್ತಿ ಮಾವರನ್ನ ಪ್ರೀತಿಯಿಂದ ಕಾಣುವಂಥ ಸದ್ಗುಣ ಅನ್ನುವಂಥದ್ದು. ಮನೆಯೊಳಗೆ ಮಗು ಅನ್ನುವಂಥದ್ದು ಹುಟ್ಟ್ಯದ. 7-8 ತಿಂಗಳ ಕೂಸ ತೊಟ್ಲಾಗ ಹಾಕಿ ನೀರು ತರಬೇಕಂತ ಕಲಾವತಿ ನೀರು ತರ್ಲಿಕ್ಕೆ ಹೋದಳು. ಕಲಿ ಎನ್ನುವಂಥದ್ದು ಸ್ತ್ರೀ ರೂಪ ಧಾರಣ ಮಾಡಿಕೊಂಡು ಬಪ್ಪಣ್ಣನ ಮನೆಯೊಳಗೆ ಕಲಾವತಿಯಾಗಿ ಹೋಗಿ ಕುಂತು. ಕಲಿಯುಗದ ಪ್ರಭಾವ ಅನ್ನುವಂಥದ್ದು, ಆ ಕಲಿ ಅನ್ನುವಂಥದ್ದು ಹೆಣ್ಣು ಮಗಳ ಆಗಿ ಮನೆಯೊಳಗೆ ಹೋಗಿ ಕುಂತದ. ಕಲಾವತಿ ನೀರು ತಗೊಂಡು ಬಂದಳು. ನೀರು ತರುವುದರಾಗ ತದ್ರೂಪ ಅವಳಂಗೆನೆ. ನೀ ಯಾರು ಅಂತ ತಿಳ್ಕೊಂಡು ಕೇಳಿಕತ್ತಳ ಕಲಾವತಿ. ನಿಜವಾದ ಕಲಾವತಿ ನಾ ಅದೀನಿ, ನೀ ಯಾರೋ ಈ ವೇಷಭೂಷಣಗಳನ್ನು ತೊಟ್ಕೊಂಡು ಬಂದಿದ್ದೀನಿ, ನೀ ಅಲ್ಲ ಹೋಗು ಅಂತ ತಿಳ್ಕೊಂಡು ಕಲಿ ಹೇಳಿಕತ್ತ. ಚೆನ್ನಕ್ಕೆ ಗದ್ದಲ ಕೇಳಿ ಓಣ್ಯಾನ ಜನ ಬಂದ್ರು. ಹೊರಗೆ ಹೋಗಿರುವಂತ ಅತ್ತಿ ಮಾವ ಬಂದ್ರು, ಗಂಡ ಬಂದ, ಎಲ್ಲರೂ ನೋಡ್ತಾರೆ ಸದ್ರೂಪ ಇಬ್ರು ಹಂಗೆ. ಆದ್ರೆ ಕಲಿ ಅನ್ನುವಂಥದ್ದು ನಾಟಕ ಮಾಡ್ಲಿಕ್ಕತ್ತು. ಅಡ್ವರ್ಟೈಸ್ ಕಂಪ್ನಿಗಳು ವಸ್ತು ಯಾವುದು ಡೂಪ್ಲಿಕೇಟ್ ಇರ್ತದೆ ಅದರ ಅಡ್ವರ್ಟೈಸ್ ಹೆಚ್ಚಿರ್ತಾವೆ. ಗವಾಯಿಗಳ ವಸ್ತು ಡೂಪ್ಲಿಕೇಟ್ ಇದ್ದದಕ್ಕೆ ಅಡ್ವರ್ಟೈಸ್ ಹೆಚ್ಚಿರ್ತಾವ. ವಸ್ತು ಒರಿಜಿನಲ್ ಇತ್ತು ಅಂದ್ರೆ ಅಡ್ವರ್ಟೈಸ್ ಮಾಡೋ ಅವಶ್ಯಕತೆ ಇಲ್ಲ. ಅಂಥದ್ದು ಕಲಿ ಹೆಚ್ಚು ಮಾತುಗಳನ್ನು ಹೇಳಿ ಎಲ್ಲರ ಮನ ಅನ್ನುವಂಥದ್ದನ್ನು ಮೆಚ್ಚಿಸ್ಲಿಕ್ಕತ್ತು. ಸತ್ಯ ದೂರಾಗಲಿಕ್ಕತ್ತು. ಕಲಾವತಿ ಸತ್ಯದ್ದಳ ಕರೆ ಜನರು ಕಲಿಗೆ ಮೆಚ್ಚಿದ್ರು. ಕಲಿಗೆ ಮೆಚ್ಚಿ ಅವಳೇ ನಿಜವಾದ ಸೊಸಿ, ನೀ ಹೋಗು ಅಂತ ತಿಳ್ಕೊಂಡು ಮನೆಯಿಂದ ಹೊರಗೆ ಹಾಕಿದ್ರು. ಮನೆಯಿಂದ ಕಲಾವತಿ ಹೊರಗು ಇನ್ಯಾಂಗ ಮಾಡಲಿ ಅಂದಳಕಿ. ಪತಿಗೆ ಬೇಡಾದ ಹೆಣ್ಣು ಪ್ರಪಂಚಕ್ಕೆ ಬೇಡ ಅನ್ನುವಂಗ. ಇನ್ನು ಗಂಡನಿಗೆ ಬೇಡಾಗೀನಿ, ಅತ್ತಿ ಮಾವಗೆ ಬೇಡಾಗೀನಿ, ಎಲ್ಲಿಗೆ ಹೋಲಿ ಅಂತ ತಿಳ್ಕೊಂಡು ಹೆಣ್ಮಗಳು ಗಂಡನ ಜೊತೆ ಜಗಳ ಆಡಿದಳು ಅಂದ್ರೆ ತವ್ರ ಮನೆಗೆ ಹೊರಗೆ ಹೋಲಾಕ ಬರ್ತದ್ರಿ. ತವ್ರ ಮನೆಯಾಗ ತಂದೆ ತಾಯಿಗಳು ಇದ್ದರು, ಬೆನ್ನಿಗೆ ಬಿದ್ದ ಅಣ್ಣರೇ ತಮ್ಮರೇ ಯಾರು ಇದ್ದರು ಅಂದ್ರೆ. ಈ ಗಂಡು ಮಕ್ಕಳು ಕಂಪ್ನಿ ಜಗಳ ಆಡಿದ್ರಂದ್ರೆ ಎಲ್ಲಿಗೆ ಹೋಗ್ಬೇಕತ್ತೀರಿ? ಇದು ಕಂಪ್ನಿ ಬರೋದು ಮಠಕ್ಕೆ ರೀ. ಇದನ್ನು ಬಿಟ್ಟರೆ ಎಲ್ಲಿ ಹೋಗ್ಬೇಕತ್ತೀರಿ ಇವರು? ಅಂಥದ್ದು ಆ ಹೆಣ್ಮಗಳು ತವ್ರ ಮನೆಗೆ ಹೋಗಬಾರ್ದು. ಇನ್ನೇನು ಜನ್ಮ ಇಡುವುದು ಅಂತ ತಿಳ್ಕೊಂಡು, ಸಾಯ್ಬೇಕು ಅಂತ ತಿಳ್ಕೊಂಡು ಬಾವಿ ದಂಡಿಗೆ ಹೋಗ್ಯಾಳ. ಬಾವಿ ದಂಡಿಯೊಳಗೆ ಹೋಗಿ ಬಾಯಾಗ ಜಿಗದು ಪ್ರಾಣ ಬಿಡಬೇಕು ಅನ್ನುವಂಥದ್ದು. ಅಲ್ಲಿ ಅಮೋಘ ಸಿದ್ದೇಶ್ವರರಿಗೆ ಸತ್ಯ ಅನ್ನುವಂಥದ್ದನ್ನು ಉಳಿಸ್ಬೇಕು. ಸತ್ಯ ಎಲ್ಲಿ ಇರ್ತದ? ಭಗವಂತನ ಕೃಪೆ ಅನ್ನುವಂಥದ್ದು ಇರ್ತದ್ರಿ, ಭಗವಂತನ ಆಶೀರ್ವಾದ ಅನ್ನುವಂಥದ್ದು. ಅಮೋಘ ಸಿದ್ದೇಶ್ವರರು ಮಾಯ ರೂಪದಿಂದ ಬಂದು ಕಲಾವತಿ ಕೈ ಹಿಡಿತಾರ. ಯಾಕೆ ಬೀಳ್ತಿ? ನಿನಗೆ ನ್ಯಾಯನ ದೊರಕಿಸ್ತೀನಿ ನಡಿ ಅಂತ ತಿಳ್ಕೊಂಡು ಹೊಳ್ಳಿ ಕರ್ಕೊಂಡು ಹೋಗ್ತಾರೆ ಮನೆಗೆ. ಕರ್ಕೊಂಡೋಗಿ ಮನೆ ಮುಂದೆ ನಿಂತ ಕ್ಷಣಕ್ಕೆ ಕಲಿ
ನಿಜವಾದ ಕಲಾವತಿಯನ್ನ ಅಮೋಘ ಸಿದ್ದೇಶ್ವರ ಅಂತಾರ. ಒಂದು ಹೂಜಿ ಹೊಂಡ ಅನ್ನುವಂಥದನ್ನ ಮಾಡ್ಯಾರ. ಹೊಂಡ ಅನ್ನುವಂಥದನ್ನ ಮಾಡಿ ನಿಜವಾದ ಕಲಾವತಿ ಯಾರು ಅದೇರಿ ಈ ಹೂಜ ಅನ್ನುವಂಥದ್ದು 3 ಸುತ್ತ ಹಾಕುವುದು. ಹೆಂಗ ದಿಗಂಬರಾಗಿ ತಾಯಿ ಗರ್ಭದಿಂದ ಹೆಂಗೆ ಬಂದಿದೆಯೋ ಹಂಗ ದಿಗಂಬರಾಗಿ 3 ಸುತ್ತ ಹಾಕಿ ಒಳಗೆ ಯಾರು ಹೋಗ್ತೀರಿ ಅವರು ನಿಜವಾದ ಕಲಾವತಿ. ಧರ್ಮ ನೀತಿ ಅನ್ನುವಂಥದ್ದು ಮರ್ಯಾದೆಯಿಂದ ಬದುಕುವಂಥ ಕಲಾವತಿ ಅಂತಾಳ. ಇಷ್ಟೆಲ್ಲ ಜನ ಕೂಡ್ಯಾರ. ಜನರ ಮುಂದೆ ಬಟ್ಟಿ ಬಿಚ್ಚಿ ದಿಗಂಬರಾಗಿ ನಾನು ಹೋಲಿಕ್ಕೆ ತಯಾರಿಲ್ಲ. ಮಾನ ಹೋದ್ರೆ ಪ್ರಾಣ ಹೋದಂಗ. ಮಾನ ಹೋಯ್ತು ಅಂದ್ರೆ ಬದುಕುವುದು ಅದಕ್ಕೆ ಮನುಷ್ಯ. ಮಾನುಳ್ಳವರಿಗೆ ಮಾತಿನ ಪೆಟ್ಟ, ಮಾನಗೇಡಿಗೆ ಮಚ್ಚಿ ಪೆಟ್ಟ ಅನ್ನುವಂಥದ್ದು. ನಾನು ಹೋಗುವುದಿಲ್ಲ ಅಂತ ಕಲಾವತಿ ಹೇಳಿಕತ್ತಾಳ. ಕಲಿ ಆಗಿರುವಂಥ ಕಲಾವತಿ ಸಂತೋಷದಿಂದ ಬಟ್ಟೆ ಅನ್ನುವಂಥದನ್ನು ಬಿಚ್ಚಿ ಸುತ್ತ ಹಾಕಲಿಕ್ಕತ್ತಳು. ನಿಜವಾದ ಕಲಾವತಿ ಇವಳದಾಳ, ಇವಳು ಕಲಿಯದಾಳ ಅಂತ ತಿಳ್ಕೊಂಡು ಅಮೋಘ ಸಿದ್ದೇಶ್ವರು ಕೂಡಿದ ಮಂದಿಯೊಳಗೆ ಹೇಳ್ತಾರ. ಸಾಯುವಂಥ ಕಲಾವತಿಯನ್ನು ಬದುಕಿಸಿ ಅತ್ತಿಮ ಅವರ ಜೊತೆ ಕೂಡಿಸಿ ಬರುವಂಥ ಶಕ್ತಿ ಅದು ಅಮೋಘ ಸಿದ್ದೇಶ್ವರರಲ್ಲಿ. ಸೂಜಿ ಸಾಣದದ, ಕತ್ರಿ ದ್ವಾಡದದ. ಒಬ್ಬ ಟೇಲರ್ ಇದ್ದ ಅಂದ್ರೆ ಸೂಜಿ ಹಳಿ ಕಾಲದೊಳಗೆ ಟೆಪ್ಪಿಗೆ ಇರ್ತಿದ್ದು, ಟೆಪ್ಪಿಗೆ ಹಾಕೋತಿರು ಸೂಜಿ ಕಳೆದಿತ್ತು ಅನ್ನುವಂಥ ಭಾವದಿಂದ. ಕತ್ರಿ ಕಾಲು ಹತ್ತಿರಾರೆ ಇಲ್ಲ ತೊಡಿ ಬಡ್ಡ್ಯಾಗಾರ ಇಟ್ಕೋತಿರು. ಯಾಕೆ? ಕತ್ರಿ ಒಂದಿದ್ದದ್ದನ್ನು 2 ಮಾಡೋ ಗುಣ ಅದ. ಸೂಜಿ 2 ಇದ್ದದ್ದನ್ನು 1 ಮಾಡೋ ಗುಣ ಅದ. ಅದಕ್ಕೆ ಎಲ್ಲಿ ದುಃಖ ಅದ, ಎಲ್ಲಿ ಅಶಾಂತಿ ಅದ, ಎಲ್ಲಿ ಅನೀತಿ ಅದ, ಅಲ್ಲಿ ಅಮೋಘ ಸಿದ್ದೇಶ್ವರರು ಹೋಗೋರು ಅವ್ರನ್ನ ಧರ್ಮದಿಂದ ನಡಿಲಿಕ್ಕೆ ಹಚ್ಚೋರು. ಧರ್ಮ ಅನ್ನುವಂಥದ್ದು ನಮ್ಮಲ್ಲಿ ಎಲ್ಲರಲ್ಲಿ ಏನಾಗ್ಲಿಕ್ಕತ್ತದ, ದುರಾಸೆ ಅನ್ನುವಂಥದ್ದು ಹೊಕ್ಕದ್ರಿ. ಈಗ ಒಟ್ಟು ನಾವು ದುರಾಸೆ ಅನ್ನುವಂಥದ್ದು ಏನಿದ್ರು ಸಮಾಧಾನ ಅನ್ನುವಂಥದ್ದಿಲ್ಲ, ಶಾಂತಿ ಅನ್ನುವಂಥದ್ದಿಲ್ಲ. ಇನ್ನಷ್ಟು ಬೇಕು ಇನ್ನಷ್ಟು ಬೇಕು ಅನ್ನುವಂಥ ಭಾವದಿಂದ ನಮಗೆ ದುಃಖ ಆಗಲಿಕ್ಕತ್ಯದ. ಒಂದು ಊರೊಳಗೆ ತಂದೆ ತಾಯಿಗಳ ತೀರಿ ಹೋಗ್ಯಾರ. ಅಕ್ಕಿದ್ದಳು. ಒಬ್ಬ ತಮ್ಮ, ಸಣ್ಣ ತಮ್ಮ, ಅಕ್ಕನ ಮದುವೆ ಆಗಿತ್ತು. ತಂದೆನೂ ತೀರಿ ಹೋಗಿದ್ದ, ತಾಯಿನೂ ತೀರಿ ಹೋಗಿಳು. ಪರದೇಶಿ ಮಕ್ಕಳು. ಅಕ್ಕನ ಮನೆಯೊಳಗೆ ಬೆಳೆಯುವಂಥ ತಮ್ಮ, ಅಕ್ಕ ಶಿಕ್ಷಣ ಕೊಡಿಸ್ಬೇಕು, ನನ್ನ ತಮ್ಮನಿಗೆ ನೌಕರಿ ಹಚ್ಚಬೇಕು, ನನ್ನ ತಮ್ಮ ಸಂತೋಷದಿಂದ ತವ್ರ ಮನೆ ಬಳ್ಳಿ ಅದಿದು, ತವ್ರ ಮನೆ ಬಳ್ಳಿ ಬೆಳೆಸಬೇಕು ಅಂತ ತಿಳ್ಕೊಂಡು ಒಳ್ಳೆಯ ಶಿಕ್ಷಣ ಕೊಟ್ಟು ತಮ್ಮನ್ನ ಬೆಳೆಸಿದಳು. ಶಿಕ್ಷಣ ಮುಗೀತು, ಬೆಂಗಳೂರಿಗೆ ಹೋದ. ತಿಂಗಳಿಗೆ 50,000 ರೂಪಾಯಿ ಪಗಾರ. ತಮ್ಮನಿಗೆ 50,000 ರೂಪಾಯಿ ಪಗಾರ. ಅಕ್ಕ ಎಲ್ಲಿಲ್ಲದ ಸಂತೋಷ, ನನ್ನ ತಮ್ಮ 50,000 ರೂಪಾಯಿ ಪಗಾರ ತರ್ಲಿಕ್ಕತ್ತ. ಅಕ್ಕಗ ಸಂತೋಷದಿಂದ ಒಂದು 6 ತಿಂಗಳ ಕಳೆದಿಂದ ಅಕ್ಕಗೆ ಹೇಳ್ದ, ಯಾಕ ನನ್ನ ಕಷ್ಟದೊಳಗೆ ನೀನು ಬೆಳೆಸಿದಿ, ಒಂದು 5 ಲಕ್ಷ ರೂಪಾಯಿ ತಗೋ, ನೀನು ಬಾಯಿ ಹೊಡಸು, ಮನಿ ಕಟ್ಟು ಅಂತ ತಿಳ್ಕೊಂಡು 5 ಲಕ್ಷ ರೂಪಾಯಿ ತಂದು ತಮ್ಮ ಅಕ್ಕಗೆ ಕೊಟ್ಟ. ಅಕ್ಕ ಹೊಲದೊಳಗೆ ಬಾವಿ ತೆಗೆಸಿದಳು, ಮನಿ ಕಟ್ಟಿಸಿದಳು, ಸಂಸಾರ ಸುಖಮಯವಾಗಿ ಸಾಕೋತ ಹೊರಟಿತು. ಮುಂದೆ 6 ತಿಂಗಳ ವರ್ಷ 2 ವರ್ಷ ಅವ ಕಂಪ್ನಿಯೊಳಗೆ ಕೆಲಸ ಮಾಡಿ ಲಕ್ಷಗಟ್ಟಲೆ ಪಗಾರ ಆಗಲಿಕ್ಕತ್ತು. ಒಂದು ದಿವಸ ದೀಪಾವಳಿ ಹಬ್ಬ ಬಂತು. ಹಬ್ಬಕ್ಕೆ ಊರಿಗೆ ಹೋಗಬೇಕು, ಅಕ್ಕನ ಕಡೆ ಆರತಿ ಮಾಡ್ಕೋಬೇಕು ಅಂತ ತಿಳ್ಕೊಂಡು 10-20 ಲಕ್ಷ ರೂಪಾಯಿ ಸುಟ್ಕೇಸದೊಳಗೆ ತುಂಬಿಕೊಂಡು ನಂದು ಅನ್ನುವಂಥದ್ದು ಒಂದು ಜಾಗ ಮಾಡ್ಕೋಬೇಕು, ನಾನು ಒಂದು 4 ಎಕರೆ ಭೂಮಿ ತಗೋಬೇಕು, ಒಂದು ಮನೆ ಕಟ್ಟಬೇಕು, ನಾನು ಏನು ಮದುವೆ ಮಾಡ್ಕೋಬೇಕು ಅನ್ನುವಂಥ ವಿಚಾರದೊಳಗೆ 10-20 ಲಕ್ಷ ರೂಪಾಯಿ ತಗೊಂಡು ಸುಟ್ಕೇಸ್ ತಗೊಂಡು ಅಕ್ಕಗೆ ಒಂದು ತೊಲಿ ಬಂಗಾರ, ಒಂದು ರೇಷ್ಮೆ ಸೀರೆ ಅನ್ನುವಂಥದ್ದನ್ನು ತಗೊಂಡು ದೀಪಾವಳಿ ಹಬ್ಬಕ್ಕೆ ಚತುರ್ದಶಿ ದಿವಸ ಮನೆಗೆ ಬಂದಾನ. ಅಕ್ಕನ ಮನೆಗೆ ಅಕ್ಕಗೆ ಹೇಳ್ದ, ಯಾಕ ನಾಳಿನ ದಿವಸ ಆರತಿ ಮಾಡುವಂಥ ದಿವಸ, ಅದರ ಸಲುವಾಗಿ ನಿನಗೊಂದು ತೊಲಿ ಬಂಗಾರ ತಂದೀನಿ, ರೇಷ್ಮೆ ಸೀರೆ ತಂದೀನಿ, ನಾಳಿನ ದಿವಸ ಆರತಿ
ಮಾಡತ್ತಿ ಆಯಿತು ಅಂತ ತಿಳ್ಕೊಂಡು ಪ್ರೀತಿಯಿಂದ ಉಣಿಸಿ ತಮ್ಮನ್ನ ಮಲಗಿಸ್ಯಾಳ. ಗಂಡ ಇದ್ದವ ಹೊಲಕ್ಕೆ ಹೋಗಿದ್ದ, ಹೊಲದೊಳಗೆ ಎತ್ತುಗಳು ಇದ್ದು ಅಲ್ಲೇ ರಾತ್ರಿ ವಿಶ್ರಾಂತಿಯನ್ನು ಮಾಡ್ದ. ರಾತ್ರಿ ಊಟ ಮಾಡಿಸಿ ತಮ್ಮನ್ನು ಮಲಗಿಸಿದಳು. ಮನಸ್ಸು ಹೇಳಲಿಕ್ಕತ್ತು, ತಮ್ಮ ತಂದಿರುವಂಥ 20 ಲಕ್ಷ ನಂದು ಮಾಡ್ಕೋಬೇಕಲ್ಲ, ತಮ್ಮ ತಂದಿದ್ದು 20 ಲಕ್ಷ ನಂದಾಗಬೇಕಾಗಿತ್ತು ಅಂದ್ರೆ ತಮ್ಮನ್ನ ಇರದಂಗೆ ಮಾಡಬೇಕಲ್ಲ. ವಿಚಾರದಿಂದ ರಾತ್ರಿ ಹೆಣ್ಣುಮಗಳಿಗೆ ನಿದ್ದೆ ಹತ್ತಲಿಲ್ಲ. ನಚ್ಕಿಲೆ ಎದ್ದಳು, ನೀರು ಕಾಸಿದಳು. ನೀರು ಕಾಸಿ ತಮ್ಮ ಏಳು ಜಳಕ ಮಾಡತ್ತಿ, ಆರತಿ ಮಾಡ್ತೀನಿ, ಆರತಿ ಸಜ್ಜು ಮಾಡ್ತೀನಿ, ಶಾವಿಗೆ ಬಸಿತೀನಿ ಅಂತ ತಿಳ್ಕೊಂಡು ಶಾವಿಗೆ ಬಸಿದಳು. ಶಾವಿಗೆಯೊಳಗೆ ವಿಷ ಅನ್ನುವಂಥದ್ದನ್ನು ಬೆರೆಸಿದಳು. ಶಾವಿಗೆಯೊಳಗೆ ವಿಷ ಬೆರೆಸಿ ತಮ್ಮನಿಗೆ ಕುಂಡ್ರಿಸಿದಳು. ಆರತಿ ಮಾಡ್ಕೊಂಡು ಬಂದು ಆರತಿ ಬೆಳಗಿ ಉಂಡು ತಮ್ಮ ಅಂತ ತಿಳ್ಕೊಂಡು ಶಾವಿಗೆ ಕೊಟ್ಲು. ತಮ್ಮ ತುತ್ತ ಹಾಕದ ಕೈ ಹತ್ಲಕ್ಕತ್ತು. ಯಾಕೋ ಕೈ ಹತ್ಲಕ್ಕತ್ಲೆ ಅದರ ಶಾವಿಗೆ. ತಮ್ಮ ನಿನಗೇನು ನಾನು ವಿಷ ಗಿಸ ಹಾಕಿನಿ, ಏನು ನನ್ನ ಮೇಲೆ ಏನು ವಿಶ್ವಾಸ ಇಲ್ಲ ಏನು ನಿನಗೆ ಅಂತ ಅಕ್ಕ ಕೇಳಿದಳು. ಅಕ್ಕಗೆ ಮನಸ್ಸಿಗೆ ನೋವಾಗೈತ ಅಂತ ತಿಳ್ಕೊಂಡು ತಮ್ಮ ಪ್ರೀತಿಯಿಂದ ಶಾವಿಗೆ ಉಂಡ. ಆ ವಿಷ ಅನ್ನುವಂಥದ್ದು ಏರ್ಲಿಕ್ಕತ್ತು, ಬಾಯಿ ಆರ್ಲಿಕ್ಕತ್ತು. ಬಾಯಿ ಆರ್ಕೂತು ಅಕ್ಕ ನೀರು ಕೊಡುವಂದ ಕ್ಷಣಕ್ಕೆ ನೀರು ಕುಡಿದು ಎಲ್ಲಿ ಹೊರಗದು ಹೋದ ಅಂದ್ರೆ ಓಣ್ಯಾನ ಜನ ಬಂದರು ಅಂದ್ರೆ ಎಲ್ಲಿ ಗೊತ್ತಾಗಿತ್ತು ಅಂತ ತಿಳ್ಕೊಂಡು ಆ ನೀರು ಅನ್ನುವಂಥ ಚರಿಗೆ ಕಾಲಿನಿಂದ ಒದ್ದಳು. ಆ ಪಡಸಾಲಿಯೊಳಗೆ ಬಿದ್ದು ತಮ್ಮ ಉಳ್ಳಾಡ್ಲಿಕ್ಕತ್ಯಾನ. ಉಳ್ಳಾಡೋದು ನೋಡಿ ಯಾರಾದರೂ ಬಂದಾರ ಅಂತ ತಿಳ್ಕೊಂಡು ಏನು ಹರಿತವಾದ ಕುಡುಗೋಲಿತ್ತು, ತಮ್ಮನ ಶಿರಚ್ಛೇದನ ಮಾಡಿದಳು. ತಮ್ಮನ ಶಿರಚ್ಛೇದನ ಮಾಡಿ ಆ ಮನೆಯೊಳಗಿರುವಂಥ ಅಂಬಾರಿಯೊಳಗೆ ತಮ್ಮನ್ನ ನುಗ್ಗಿಸಿ ಅಂಬಾರಿ ಅನ್ನುವಂಥದ್ದನ್ನು ಮುಚ್ಚಿದಳು. ಗಂಡ ಎತ್ತಿನ ಕೆಲಸ ಎಲ್ಲ ಮುಗಿಸಿ ಮನೆಗೆ ಬಂದ. ಬಾ ಅಂದಳಕ್ಕೆ ಹೆಣ್ಣುಮಗಳು, ನಾವು ಲಕ್ಷಾಧಿಪತಿಗಳಾದೆವು ಹೆಂಗ ಅಂತ ಕೇಳಿದ್ರು. ಗಂಡ ರಾತ್ರಿ ತಮ್ಮ ಬಂದಿದ್ದ, ತಮ್ಮನ್ನು ಮುಗಿಸಿಲಿ ಇದರೊಳಗೆ ಹಾಕಿ ನೋಡು ಅಂತ ತಿಳ್ಕೊಂಡು ಗಂಡಗೆ ಹೇಳಿದ ಕ್ಷಣಕ್ಕೆ ಹಣಕ್ಕಾಗಿ ಬೆನ್ನಿಗೆ ಬಿದ್ದು ತಮ್ಮನ ಕೊಂದಿ ಅಂದ್ರೆ ಹಣಕ್ಕಾಗಿ ನನ್ನರಿ ಹೆಂಗೆ ಬಿಟ್ಟಿ ಅಂತ ತಿಳ್ಕೊಂಡು ಗಂಡ ಇದ್ದವ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟ. ಬಂದು ಪೊಲೀಸರು ಹಿಡ್ಕೊಂಡು ಹೋದರು. ಹಣ ಮನ್ಯಾಗ ಕೂತು ತಾನು ಜೈಲಿಗೆ ಹೋದಳು. ಅದರ ಸಲುವಾಗಿ ಇರಬೇಕು, ಮನುಷ್ಯನಿಗೆ ಆಸೆ ಇರಬಾರ್ದಂತಲ್ಲ. ದುರಾಸೆ ಅನ್ನುವಂಥದ್ದನ್ನು ಮಾಡಿದೆವು ಅಂದ್ರೆ ದುಃಖಕ್ಕೆ ಈಡಾಗ್ತೇವು. ಆಸೆ ಇರಲಿ, ದುರಾಸೆ ಅನ್ನುವಂಥದ್ದನ್ನು ಮಾಡಿ ಇನ್ನೊಬ್ಬರಿಗೆ ಮೋಸ ವಂಚನೆ ಅನ್ನುವಂಥದ್ದನ್ನು ಮಾಡಲಾರ್ದೆ ಜೀವನದೊಳಗೆ ಸಂತೋಷವಾಗಿ ಬದುಕದೇವು ಅಂದ್ರೆ ಅದೇ ಜನ್ಮ ಸಾರ್ಥಕ ಬದುಕ ಅನ್ನುವಂಥದ್ದು. ಬರೇ ನಮ್ಮ ಏನಾಗಲಿಕ್ಕತ್ಯಾವು, ಅವ್ರು ನೋಡಿ ಅವ್ರು ಹಂಗೆ ಬದುಕಲಿಕ್ಕತ್ರು, ಇವ್ರು ಹಂಗೆ ಬದುಕಲಿಕ್ಕತ್ರು, ಅವ್ರು ಆಟ ಗಳಿಸಿದ್ರು, ಇವ್ರಿಗೆ ಇಟ್ಟು ಗಳಿಸಿದ್ರು. ಎಲ್ಲರಿಗೆ ಗಳಿಸ್ಬೇಕನ್ನುವಂಥ ಇಚ್ಛಾನೆ ಅದು, ಕಳಿಬೇಕು ಅನ್ನುವಂಥದ್ದು ಯಾರಲ್ಲಿನೂ ಇಲ್ಲ. ಏನು ಕಳಿಬೇಕು ಅನ್ನುವಂಥದ್ದು ಅದತ್ತೀರಿ ಯಾರಲ್ಲಿ? ಗಳಿಸ್ಬೇಕು, ನಾನು ದೊಡ್ಡವಾಗಬೇಕು ಅಂತ. ಆದರೆ ಹಿಂದಿನ ಪುಣ್ಯವನ್ನು ಹಿಂದುಂಡುಣ್ಣಬೇಕಾತ್ಮ, ಇಂದಿನ ಪುಣ್ಯವನ್ನು ಮುಂದುಂಡುಣ್ಣಬೇಕಾತ್ಮ. ಹಿಂದೆ ದಾನ ಧರ್ಮ ಮಾಡಿದ್ದೇವಂದ್ರೆ ಈಗ ಹಣ ತಾನೇ ಕುಡ್ಕೋತ ಬರ್ತದೆ. ಹಿಂದೆ ದಾನನೂ ಮಾಡಿಲ್ಲ ಧರ್ಮನೂ ಮಾಡಿಲ್ಲ ಅನ್ನೋ ಕಾಲಕ್ಕೆ ಈಗ ಕೂಡ್ಲಿ ಅಂದ್ರೆ ಹೆಂಗೆ ಕೊಡ್ತಾರ್ರಿ? ಬ್ಯಾಂಕ್ನ್ಯಾಗ ರೊಕ್ಕ ಇಟ್ಟಿದ್ರಿ ಅಂದ್ರೆ ಎಫ್ ಡಿ ಆಗಿ ಹೊಳೆ ಬರ್ತದೆ. ಬರೇ ತೆಗೆದು ಸಾಲ ತೆಗೆದು ಉತಾರಿ ಮೇಲೆ ಎಲ್ಲ ಬರೇ ಲೋನಿನ ಇದನ್ನೇ ಹೆಚ್ಚಾಗಿತ್ತು ಅಂದ್ರೆ ಆ ಬ್ಯಾಂಕ್ನ್ಯಾಗ ಹೋದ್ರೆ ರೊಕ್ಕ ಹೆಂಗೆ ಕೊಟ್ಟಾರಂತೀರಿ? ಅದಕ್ಕೆ ಹಿಂದೆ ಏನಾರೇ ಆಗಲಿ ಈ ಜನ್ಮದಾಗರಿ ಒಂದು ಸ್ವಲ್ಪ ದಾನ ಧರ್ಮ ಪರೋಪಕಾರ ಪರಹಿತ ಅನ್ನುವಂಥದ್ದನ್ನು ಕೊಡಬೇಕನ್ನುವಂಥ ಮನಸ್ಸಿಟ್ಟುಕೊಂಡು ಸತ್ಪಾತಕ್ಕೆ ದಾನ ಧರ್ಮ ಅನ್ನುವಂಥದ್ದನ್ನು ಮಾಡಿ ನಾಳಿನ ದಿವಸ ಅಮೋಘ ಸಿದ್ದೇಶ್ವರರ ಚರಿತ್ರೆ ಅನ್ನುವಂಥದ್ದು ಏನು ಬರ್ತದೆ ಅನ್ನುವಂಥದ್ದನ್ನು ತಾವೆಲ್ಲರೂ ಇವತ್ತಿನ ದಿವಸ ತಾಯಿ ಬಳಗನೂ ಹೆಚ್ಚಿನ ಸಂಖ್ಯೆಯೊಳಗೆ ಕೂಡ್ಯದ, ಶರಣರ ಬಳಗನೂ ಹೆಚ್ಚಿನ ಸಂಖ್ಯೆಯೊಳಗೆ ಕೂಡ್ಯದ.